ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ್ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡ್ತಾ ಇತ್ತು. ಆದರೆ ಭಾರತದ S-400 ಸುದರ್ಶನ್ ಚಕ್ರ ಪಾಕಿಸ್ತಾನದ ಡ್ರೋನ್, ಮಿಸೈಲ್, ಫೈಟರ್ ಜೆಟ್ಗಳನ್ನ ಆಕಾಶದಲ್ಲಿಯೇ ಹೊಡೆದು ಹಾಕ್ತಾ ಇತ್ತು. ಹಾಗಿದ್ರೆ S-400 ಕೆಲಸ ಹೇಗೆ ಮಾಡುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ವ್ಯಾಲ್ S-400 ಜಗತ್ತಿನ ಎಲ್ಲಕ್ಕಿಂತ ಅಡ್ವಾನ್ಸ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದೆ. ಒಂದು S-400 ಮಿಸೈಲ್ ಸ್ಕ್ವಾಡ್ರನ್ ಅಲ್ಲಿ 2 ಬ್ಯಾಟರಿ ಇರುತ್ತೆ. ಪ್ರತಿಯೊಂದು ಬ್ಯಾಟರಿ ಬಳಿ 6 ಲಾಂಚರ್ಸ್ ಇರುತ್ತೆ. ಒಂದು ಅಡ್ವಾನ್ಸ್ ರಡಾರ್ ಯೂನಿಟ್ ಇರುತ್ತೆ. ಒಂದು ಕಮಾಂಡ್ ಅವರ್ ಕಂಟ್ರೋಲ್ ಯೂನಿಟ್ ಸೆಂಟರ್ ಇರುತ್ತೆ. ಮತ್ತೆ ಪ್ರತಿಯೊಂದು ಲಾಂಚರ್ಸ್ ನಲ್ಲಿ 4 ಮಿಸೈಲ್ಸ್ ಇರುತ್ತೆ. ಅಂದ್ರೆ ಒಂದು ಬ್ಯಾಟರಿನಲ್ಲಿ ಒಂದು ಸಮಯಕ್ಕೆ 24 ಮಿಸೈಲ್ಸ್ ರೆಡಿ ಆಗಿರುತ್ತೆ. ಆದರೆ ಒಂದು ಬ್ಯಾಟರಿ 128 ಮಿಸೈಲ್ಸ್ ಅನ್ನ ಸಪೋರ್ಟ್ ಮಾಡುತ್ತೆ. ಪ್ರತಿಯೊಂದು ಬ್ಯಾಟರಿ ಜೊತೆಗೆ ಒಂದು ರಡಾರ್ ಯೂನಿಟ್ ಸಿಸ್ಟಮ್ ಇರುತ್ತೆ. ಇದರ ಇಂಪಾರ್ಟೆಂಟ್ ಪಾಯಿಂಟ್ ಮಲ್ಟಿ ಫಂಕ್ಷನ್ ಸ್ಪೇಸ್ ಅರೆ ರಡಾರ್ ಆಗಿದೆ. ಇದು 600 ಕಿಲೋಮೀಟರ್ ದೂರದ ಅಪಾಯವನ್ನು ಪತ್ತೆ ಹಚ್ಚಿ ಹಿಟ್ ಮಾಡುತ್ತೆ. ಇದು ಒಂದೇ ಸಮಯದಲ್ಲಿ 300 ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡಬಹುದು. ಅದರಲ್ಲಿ 36 ಟಾರ್ಗೆಟ್ ಅನ್ನ ಎಂಗೇಜ್ ಮಾಡಬಹುದು. ಇದರಲ್ಲಿ 40 ಕಿಲೋಮೀಟರ್, 120 ಕಿಲೋಮೀಟರ್, 250 ಕಿಲೋಮೀಟರ್ ಮತ್ತೆ ಮ್ಯಾಕ್ಸಿಮಮ್ ಅಂದ್ರೆ 400 ಕಿಲೋಮೀಟರ್ ಹೋಗುವ ಬೇರೆ ಬೇರೆ ಮಿಸೈಲ್ಸ್ ಇರುತ್ತೆ. ಯಾವಾಗ ರಡಾರ್ ಎನಿಮಿ ಆಬ್ಜೆಕ್ಟ್ ಅನ್ನ ಹಿಟ್ ಮಾಡುತ್ತೆ, ಆಗ ಕಮಾಂಡ್ ಕಂಟ್ರೋಲ್ ಸೆಂಟರ್ ಆ ಅಪಾಯವನ್ನು ಅನಾಲಿಸಿಸ್ ಮಾಡುತ್ತೆ ಮತ್ತೆ ಮಿಸೈಲ್ ಹಾರಿಸುವ ಆರ್ಡರ್ ಕೊಡುತ್ತೆ. ಲಾಂಚ್ ಆಗ್ತಾ ಇದ್ದಂತೆ ಮಿಸೈಲ್ ಅನ್ನ ರಡಾರ್ ಗೈಡ್ ಮಾಡ್ತಾ ಇರುತ್ತೆ ಮತ್ತೆ ಸರಿಯಾದ ಸ್ಥಾನದಲ್ಲಿ ಹಿಟ್ ಮಾಡುತ್ತೆ. S-400 ನ ಎಲೆಕ್ಟ್ರಾನಿಕ್ ವಾರ್ಫೇರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಮತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ S-400 ಸುದರ್ಶನ್ ಚಕ್ರ ಭಾರತವನ್ನು ರಕ್ಷಣೆ ಮಾಡಿದೆ. ಇಂತಹದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.